ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಅರಸಿ ಟೆರೆಸ್ ಗಾರ್ಡನ್. ಅನ್ನದಿಂದ ಗಿಡಗಳಿಗೆ ಎರಡು ರೀತಿಯಾಗಿ ಉಪಯೋಗ ಇದೆ. ಚೌಹಾನ್ ಕ್ಯೂ ಮೆಥಡಲ್ಲಿ ರೈಸ್ ಫರ್ಮೆಂಟೆಡ್ ಫರ್ಟಿಲೈಸರ್ ಹಾಗೂ ಪೆಸ್ಟಿಸೈಡ್ ಆಗಿ ಬಳಸ್ಬೋದು. ಚೌಹಾನ್ ಕ್ಯೂ ಮೆಥಡ್ ಫರ್ಟಿಲೈಸರ್ ಮುಖ್ಯವಾಗಿ ಒಂದು ಹನಿ ನೀರು ತಾಕಿಸ್ಕೋಬಾರ್ದು. ತುಂಬ ಕ್ಲೀನಾಗಿ ಈ ಪ್ರಾಸೆಸ್ನ ಮಾಡಬೇಕು. 350 ಗ್ರಾಮ್ ಅನ್ನನ 2 ರಿಂದ 3 ದಿನ ಹಾಗೆ ಇಡಿ. ಆಗ ಅನ್ನದ ಮೇಲೆ ಬೂಸ್ ಬರುತ್ತೆ. ಆಗ ಅದಕ್ಕೆ 350 ಗ್ರಾಮ್ ಬೆಲ್ಲ ಹಾಕಿ, ಸ್ವಲ್ಪ ಅಳತೆ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ಚೆನ್ನಾಗಿ ಕಲಸಿ ಗಾಳಿ ಆಡಬೇಕು. ಅದಕ್ಕೆ ತೆಳ್ಳಗಿರೋ ಕಾಟನ್ ಬಟ್ಟೆಯಿಂದ ಕಟ್ಟಬೇಕು. ಒಂದು ದಿನ ಒಂದು ಸರಿ ಕ್ಲಾಕ್ ವೈಸ್ 15 ಬಾರಿ ತಿರುಗಿಸಿ. 21 ದಿನಕ್ಕೆ ರೈಸ್ ಫರ್ಮೆಂಟ್ ರೆಡಿ ಆಗುತ್ತೆ. 1 ಲೀಟರ್ ನೀರಿಗೆ 1 ಟೀ ಚಮಚ ಸೇರಿಸಿ ಗಿಡಕ್ಕೆ ಹಾಕಬೇಕು. ಆಗ ಗಿಡ ಬಲವಾಗಿ ಆರೋಗ್ಯವಾಗಿ ಇರುತ್ತೆ. ಸ್ಪ್ರೇ ಮಾಡಿ. ಇದರಿಂದ ಬಟರ್ಫ್ಲೈ, ಹನಿ ಬೀ ಬಂದು ಗಾರ್ಡನ್ನಲ್ಲಿ ಪಾಲಿನೇಷನ್ ಆಗುತ್ತೆ. ಹಾಗೆ ಗಿಡದ ಎಲೆ ಸ್ಟ್ರಕ್ಚರ್ ಇರ್ಬೋದು, ಹಸಿರು ಬಣ್ಣ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. 1 ಕಪ್ ಅನ್ನಕ್ಕೆ 2 ಕಪ್ ನೀರು ಹಾಕಿ 3 ರಿಂದ 4 ದಿನ ಇಡಬೇಕು. 5ನೇ ದಿನಕ್ಕೆ ಮತ್ತೆ 1 ಕಪ್ ನೀರು ಹಾಕಿ ಸೋಸಿ ಗಿಡಕ್ಕೆ ಸಾಯಂಕಾಲ ಟೈಮ್ ಸ್ಪ್ರೇ ಮಾಡಬೇಕು. ಇದರಿಂದ ಮಿನಿ ಬಗ್ಸ್, ಇರುವೆಗಳು ಬೆಳಗ್ಗೆ ಇಲ್ಲದಂತೆ ಮಾಯ. ಮುಖ್ಯವಾಗಿ ಟೊಮೆಟೊ, ಬೆಂಡೆಕಾಯಿ, ಬದನೆಕಾಯಿ, ದಾಸವಾಳ ಈ ಗಿಡಗಳಲ್ಲಿ ಇರುವೆ, ಮಿನಿ ಬಗ್ಸ್ ಜಾಸ್ತಿ. ಬೇಸಿಗೆಯಲ್ಲಂತೂ ಸಾಮಾನ್ಯವಾಗಿ ಎಲ್ಲ ಗಿಡದಲ್ಲೂ ಕಾಣುತ್ತೆ. ನಾವು ಮಾಡೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.